ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಿನಿರಂಗ ಒಂಥರ ಪ್ರಾಕ್ಟೀಸ್ ಮಾಡೋ ಕ್ರಿಕೆಟ್ ಗ್ರೌಂಡ್ ಇದ್ದಂಗೆ ಮಗ. ಇಲ್ಲಿ ಪ್ರಾಕ್ಟೀಸ್ ಮಾಡಿ ಒಂದು ಮ್ಯಾಚ್ ಆಡ್ತಾರೆ. ಆ ಮ್ಯಾಚ್ ಗೆದ್ದ ತಕ್ಷಣ ಬೇರೆ ಟೀಮ್ಗೆ ಹೋಗಿ ಸೇರ್ಕೊಂಡು ಇತರ ಟೀಮ್ಗಳೊಂದಿಗೆ ಟೂರ್ನಿಮೆಂಟ್ಗಳನ್ನು ಆಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಒಳ್ಳೆ ಟೀಮ್ ಇಲ್ಲ, ದೊಡ್ಡ ಪ್ಲೇಯರ್ಸ್ಗಳು ಅಸಲಿಗಿಲ್ಲ. ಯಾಕಂದ್ರೆ ಬೇರೆ ಟೀಮ್ಗಳಲ್ಲಿ ಡಕ್ಔಟ್ ಆಗಿರುವ ಪ್ಲೇಯರ್ಸ್ಗಳಿಗೆ ಬಿಗ್ ಬ್ರೇಕ್ ಕೊಟ್ಟು ಸೂಪರ್ ಹಿಟ್ ಮಾಡುವುದೇ ಈ ಪ್ಲೇಯರ್ನ ಕೆಲಸ. ಯಾಕಂದ್ರೆ ಕರ್ನಾಟಕ ಒಂಥರ ಲ್ಯಾಬ್ ಇದ್ದಂಗೆ, ಪ್ರಾಕ್ಟೀಸ್ ಅಷ್ಟೇ, ಎಕ್ಸ್ಪೆರಿಮೆಂಟ್ ಮಾತ್ರ ಬೇರೆ ಕಡೆ. ಏನಂತೀರಾ? ವಿಷಯ ಏನೆಂದರೆ ಕೆಜಿಎಫ್ ಸಿನಿಮಾ ಎಂದೊಡನೆ ನಮಗೆ ಪಟ್ ಅಂತ ನೆನಪಾಗುವುದು ಆ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಅದನ್ನು ಈಗಲೂ ಕೇಳಿದರೂ ಮೈ ಜುಮ್ ಎನಿಸುತ್ತದೆ. ಯಶ್ ಅವರ ಅಮೋಘ ಅಭಿನಯ ಮತ್ತು ಮಾಸ್ ಕಮರ್ಷಿಯಲ್ ಎಲಿಮೆಂಟ್ಗಳನ್ನು ಹೊಂದಿದ್ದ ಚಿತ್ರ. ಆ ಸಿನಿಮಾದ ಮುಂದುವರೆದ 3ನೇ ಭಾಗ ಬರಲಿದೆ. ಸ್ವಂತ ಒಂಬಾಳೆ ಸಿನಿಮಾದವರೇ ಖಾತ್ರಿಪಡಿಸಿದ್ದಾರೆ. ಆದರೆ ಇದೀಗ ಹೊರಬಿದ್ದಿರುವ ಹೊಸ ಸುದ್ದಿ ಎಂದರೆ ಕೆಜಿಎಫ್ 3 ಸಿನಿಮಾದಲ್ಲಿ ಯಶ್ ಜೊತೆಗೆ ಮತ್ತೊಬ್ಬ ಸೂಪರ್ ಸ್ಟಾರ್ ಇರಲಿದ್ದಾರೆ. ಅವರೇ ತಮಿಳಿನ ಸ್ಟಾರ್ ನಟ ತಲಾ ಅಜಿತ್. ಹೌದು, ಕೆಜಿಎಫ್ 3 ಸಿನಿಮಾದಲ್ಲಿ ಯಶ್ ಜೊತೆಗೆ ಅಜಿತ್ ಕೂಡ ಇರಲಿದ್ದಾರೆ ಎಂಬ ಸುದ್ದಿ ಜೋರಾಗಿ ಹರಿದಾಡುತ್ತಿದೆ. ನಿರ್ದೇಶಕ ಪ್ರಶಾಂತ್ ನೀಲ್ ಹಾಗೂ ಒಂಬಾಳೆ ಸಂಸ್ಥೆ ಈ ಬಗ್ಗೆ ಅಜಿತ್ ಜೊತೆ ಮಾತನಾಡಿದ್ದು, ಅಜಿತ್ ಸಹ ಓಕೆ ಹೇಳಿದ್ದಾರೆ. ಜೊತೆಗೆ ನೀಲ್ ಮಾಮ ಅವರಿಗೆ ಪ್ರತ್ಯೇಕ 2 ಸಿನಿಮಾಗಳನ್ನು ಮಾಡಲಿದ್ದಾರೆ. ಅದರಲ್ಲಿ ಒಂದು ಕೆಜಿಎಫ್ 3. ಯಶರ ಕಪ್ಪು ಗಡ್ಡದ ವಿರುದ್ಧ ಅಜಿತರ ಬಿಳಿ ಗಡ್ಡದ ಕಾಂಬಿನೇಷನ್ ತೆರೆಯ ಮೇಲೆ ಭರ್ಜರಿಯಾಗಲಿದೆ ಎಂದು ನಮ್ಮ ಯಶ್ ಫ್ಯಾನ್ಸ್ ಬಿಡಿ ತಮಿಳ್ ಸಾಂಬಾರ್ ಪುಡಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡ್ ಮಾಡುತ್ತಿದ್ದಾರೆ. ಅವರ ಟ್ರೆಂಡ್ ಹೇಗಿದೆ ಅಂದ್ರೆ ಕೆಜಿಎಫ್ 3ಗೆ ಯಶ್ ಹೀರೋ ಅಲ್ವೇನೋ, ಅಜಿತ್ ಅವರ ಹೀರೋ ಅನ್ನೋ ತರ ಪೋಸ್ಟರ್ ಬ್ಯಾನರ್ ಗಳನ್ನು ರೆಡಿ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬ ಮಾಡುತ್ತಿದ್ದಾರೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದು, ಅದರ ಬಳಿಕ ರಾಮಾಯಣ ಸಿನಿಮಾ ಮುಗಿಸಬೇಕಾಗಿದೆ. ಅದರ ಬಳಿಕ ಕೆಜಿಎಫ್ 3 ಸಿನಿಮಾ ಮಾಡಬೇಕಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.